ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 21 ಅಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡಿದ್ದೀವಿ. ಇವುಗಳನ್ನ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು, ಹಾಗೆ ಇವುಗಳ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಿದೆ. ಅದೇ ತರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರಲ್ಲಿ ಕೀವರ್ಡ್ ಯಾವುದು? ಪರ್ಫೆಕ್ಟ್, ಇನ್ನೊಂದು ಕಂಟಿನ್ಯೂಸ್. ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಬಂದ್ರೆ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತೆ ಅಂತ ಹೇಳಿದ್ದೆ ನಾನು? ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಆರ್ ಹ್ಯಾಡ್ ಬೀನ್ ಅಲ್ವಾ? ಹ್ಯಾವ್ ಬೀನ್ ಮತ್ತೆ ಹ್ಯಾಸ್ ಬೀನ್ ಎಲ್ಲಿ ಯೂಸ್ ಆಗ್ತಿತ್ತು? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಹಾಗಾಗಿ ಹ್ಯಾಡ್ ಬೀನ್ ಯೂಸ್ ಆಗುತ್ತೆ ಇಲ್ಲಿ. ಓಕೆನಾ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಹ್ಯಾಡ್ ಬೀನ್ ಯೂಸ್ ಆಗುತ್ತೆ. ಅದರ ಮುಂದೆ ಕಂಟಿನ್ಯೂಸ್ ಅಂದ್ರೆ ಏನ್ ಬರಬೇಕು? ವರ್ಬ್ನ ING ಫಾರ್ಮ್ ಬರಬೇಕು. ವೆರಿ ಸಿಂಪಲ್, ನೆನ್ಪಿಟ್ಕೊಳ್ಳೋದು ತುಂಬಾ ಈಸಿ. ಆ ಟೆನ್ಸ್ ನ ಹೆಸರು ನೋಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ. ಹಾಗಾದ್ರೆ ಇದನ್ನ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡ್ತಾರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ? ಪ್ರೀವಿಯಸ್ ಲೆಸನ್ ಅಲ್ಲಿ ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನು ಕಲಿಯುವಾಗ ಅದನ್ನ ಯಾವ ಸಂದರ್ಭಗಳಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ನಾನು? ಈ ಹಿಂದೆ ಅಂದ್ರೆ ಪಾಸ್ಟ್ ಅಲ್ಲಿ 2 ಆಕ್ಷನ್ ನಡೀತಾ ಇರುತ್ತೆ, ಅದೆರಡರಲ್ಲಿ ಯಾವ ಆಕ್ಷನ್ ಮೊದಲು ನಡೆದಿತ್ತೋ ಅದನ್ನ ಹೇಳುವಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ಇದು ಕೂಡ ಸೇಮ್, 2 ಆಕ್ಷನ್ ನಡೆದಿರುತ್ತೆ, ಅದರಲ್ಲಿ ಈ 2ನೇ ಆಕ್ಷನ್ ಗಿಂತ ಮುಂಚೆ ಇದು ನಡೀತಾ ಇತ್ತು ಅಂತ ಹೇಳುವಾಗ. ಕಂಟಿನ್ಯೂಸ್ ಅಂತ ಬಂದ್ರೆ ಅದೇ ತರ ಅಲ್ವಾ? ನಡೀತಾ ಇತ್ತು, ಓದ್ತಾ ಇದ್ದೆ, ನೋಡ್ತಾ ಇದ್ದೆ, ಈ ತರ ಒಂದು ಆಕ್ಷನ್ ಗಿಂತ ಮುಂಚೆ ಇನ್ನೊಂದು ಆಕ್ಷನ್ ನಡೀತಾ ಇತ್ತು ಅಂತ ಹೇಳೋದಕ್ಕೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಫಸ್ಟ್ ಒನ್ ನೋಡಿ, ಟು ಶೋ ದ ಡ್ಯೂರೇಷನ್ ಆಫ್ ಎನ್ ಆಕ್ಷನ್ ಬಿಫೋರ್ ಅನದರ್ ಆಕ್ಷನ್ ಇನ್ ದ ಪಾಸ್ಟ್. ಒಂದು ಆಕ್ಷನ್ ಗಿಂತ ಮುಂಚೆ ಇನ್ನೊಂದು ಆಕ್ಷನ್ ಎಷ್ಟು ಹೊತ್ತಿನವರೆಗೆ ನಡೀತಾ ಇತ್ತು ಅಂತ ಹೇಳೋದಕ್ಕೆ ಯೂಸ್ ಆಗುತ್ತೆ ಇದು. ಉದಾಹರಣೆ ನೋಡೋದಾದ್ರೆ, ಐ ಹ್ಯಾಡ್ ಬೀನ್ ಸ್ಟಡಿಂಗ್ ಫಾರ್ 2 hours ವೆನ್ ಮೈ ಫ್ರೆಂಡ್ ಕಾಲ್ಡ್. ನನ್ನ ಫ್ರೆಂಡ್ ಕಾಲ್ ಮಾಡುವಾಗ ನಾನು 2 ತಾಸಿನವರೆಗೆ ಓದ್ತಾ ಇದ್ದೆ. ನನ್ನ ಫ್ರೆಂಡ್ ನಿನ್ನೆ 11 ಗಂಟೆಗೆ ಕಾಲ್ ಮಾಡಿದ್ದೇನೆ ಅಂತ ಅನ್ಕೊಳ್ಳಿ, ನಾನು ಅದಕ್ಕೂ ಮುಂಚೆ 2 ತಾಸಿನವರೆಗೆ ಅಂದ್ರೆ 9 ರಿಂದ 11 ಗಂಟೆವರೆಗೆ ಓದ್ತಾ ಇರ್ತೀನಿ. ಸೊ ಈ ಓದ್ತಾ ಇರೋ ಆಕ್ಷನ್ ಇದೆಯಲ್ಲ, ಆನ್ ಗೋಯಿಂಗ್ ಆಕ್ಷನ್ ಇದೆಯಲ್ಲ, ಅದನ್ನ ಹೇಳೋದಕ್ಕೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಸೊ 2 ಆಕ್ಷನ್ ಇದೆ, ಮೊದಲನೇ ಆಕ್ಷನ್ ನಡೀತಾ ಇತ್ತು, ಸೊ ಈ ಆಕ್ಷನ್ ನ ಹೇಳುವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ. ಐ ಹ್ಯಾಡ್ ಬೀನ್ ಸ್ಟಡಿಂಗ್ ಫಾರ್ 2 hours ವೆನ್ ಮೈ ಫ್ರೆಂಡ್ ಕಾಲ್ಡ್. ಇನ್ನೊಂದು ಎಕ್ಸಾಂಪಲ್ ನೋಡಿ, ಶಿ ಹ್ಯಾಡ್ ಬೀನ್ ವರ್ಕಿಂಗ್ ಎಟ್ ದ ಕಂಪನಿ ಫಾರ್ 5 years ಬಿಫೋರ್ ಶಿ ಗಾಟ್ ಪ್ರಮೋಟೆಡ್. ಅವಳು ಪ್ರಮೋಷನ್ ನ ಪಡೆಯೋದಕ್ಕೆ ಮುಂಚೆ 5 ವರ್ಷಗಳವರೆಗೆ ಅವಳು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಅರ್ಥ ಆಯ್ತಲ್ವಾ? ಅದೇ ತರ ಇಟ್ ಇಸ್ ಯೂಸ್ ಟು ಎಕ್ಸ್ಪ್ಲೇನ್ ದ ಕಾಸ್ ಆಫ್ ಸಮಥಿಂಗ್ ಇನ್ ದ ಪಾಸ್ಟ್. ಪರಿಣಾಮವನ್ನ ಹೇಳೋದಕ್ಕೆ ಅಥವಾ ಕಾರಣವನ್ನ ಹೇಳೋದಕ್ಕೂ ಕೂಡ ಪಾಸ್ಟ್ ಅಲ್ಲಿ ಅದೇ ತರ 2 ಆಕ್ಷನ್ ಇರಬೇಕು. ಮೊದಲನೇ ಆಕ್ಷನ್ ಅದು ನಡೀತಾ ಇತ್ತು ಅಂತ ಹೇಳಬೇಕು. ಉದಾಹರಣೆಗೆ, ಹಿ ವಾಸ್ ಟೈರ್ಡ್ ಬಿಕಾಸ್ ಹಿ ಹ್ಯಾಡ್ ಬೀನ್ ರನ್ನಿಂಗ್ ಫಾರ್ ಎನ್ ಅವರ್. ಅವನು ಸುಸ್ತಾಗಿದ್ದ, ಹಿ ವಾಸ್ ಟೈರ್ಡ್, ಯಾಕಂದ್ರೆ ಅದಕ್ಕಿಂತ ಮುಂಚೆ ಅವನು ಏನ್ ಮಾಡ್ತಾ ಇದ್ದ? ಹಿ ಹ್ಯಾಡ್ ಬೀನ್ ರನ್ನಿಂಗ್ ಫಾರ್ ಎನ್ ಅವರ್. 1 ತಾಸು ತನಕ ಅವನು ಓಡ್ತಾ ಇದ್ದ, ಹಾಗಾಗಿ ಅವನು ಸುಸ್ತಾಗಿದ್ದ. ಇಲ್ಲಿ ಮೊದಲು ನಡೆದಿರೋ ಆಕ್ಷನ್ ಯಾವುದು? 1 ತಾಸುಗಳವರೆಗೆ ಓಡ್ತಾ ಇದ್ದಿದ್ದು, ಅಷ್ಟರ ನಂತರ ಅವನಿಗೆ ಸುಸ್ತಾಗಿದೆ. ಇದು 2ನೇ ಆಕ್ಷನ್. ಅವನು ಸುಸ್ತಾಗಿದ್ದ ಯಾಕಂದ್ರೆ ಅವನು 1 ತಾಸುಗಳವರೆಗೆ ಓಡ್ತಾ ಇದ್ದ. ದ ರೋಡ್ಸ್ ವರ್ ವೆಟ್ ಬಿಕಾಸ್ ಇಟ್ ಹ್ಯಾಡ್ ಬೀನ್ ರೇನಿಂಗ್ ಆಲ್ ನೈಟ್. ರೋಡ್ ಒದ್ದೆಯಾಗಿತ್ತು ಯಾಕಂದ್ರೆ ರಾತ್ರಿ ಎಲ್ಲ ಮಳೆ ಬರ್ತಾ ಇತ್ತು. ಇದು ಫಸ್ಟ್ ಆಕ್ಷನ್ ಅಲ್ವಾ? ನಡೀತಾ ಇದ್ದಿದ್ದು, ಮಳೆ ಬರ್ತಾ ಇರೋದಕ್ಕೆ ತಾನೇ ರೋಡ್ ಒದ್ದೆ ಆಗಿದ್ದು. ಸೊ ರೋಡ್ ಒದ್ದೆ ಆಗಿತ್ತು, ಇದು 2ನೇ ಆಕ್ಷನ್, ಯಾಕಂದ್ರೆ ರಾತ್ರಿ ಇಡೀ ಮಳೆ ಬರ್ತಾ ಇತ್ತು. ಸೊ ಈಗ ಬರ್ತಾ ಇತ್ತು ಅಂತ ಹೇಳೋದಕ್ಕೆ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗುತ್ತೆ. ಇಲ್ಲಿ ನೋಡಬಹುದು ನೀವು, ಯಾವುದೇ ಸಬ್ಜೆಕ್ಟ್ ಇರಲಿ, ಐ, ಯು, ವಿ, ದೇ, ಹಿ, ಶಿ, ಇಟ್, ಯಾವುದೇ ಇದ್ರೂ ಕೂಡ ಹ್ಯಾಡ್ ಬಿನ್ ಬರುತ್ತೆ, ಅದ್ರ ಮುಂದೆ ವರ್ಬ್ನ ING ಫಾರ್ಮ್ ಬರುತ್ತೆ. ನೆಕ್ಸ್ಟ್ ನೋಡಿ, ಟು ಡಿಸ್ಕ್ರೈಬ್ ರಿಪೀಟೆಡ್ ಆಕ್ಷನ್ಸ್ ಇನ್ ದ ಪಾಸ್ಟ್. ಯಾವುದೋ ಒಂದು ಆಕ್ಷನ್ ರಿಪೀಟೆಡ್ ಆಗಿ ನಡೀತಾ ಇದ್ರೆ, ಉದಾಹರಣೆಗೆ, ದೇ ಹ್ಯಾಡ್ ಬೀನ್ ಆರ್ಗ್ಯೂಯಿಂಗ್ ಫಾರ್ ವೀಕ್ಸ್ ಬಿಫೋರ್ ದೇ ಫೈನಲಿ ರಿಸಾಲ್ವ್ ದೇರ್ ಇಶ್ಯೂ. ಅವರು ತಮ್ಮ ಇಶ್ಯೂನ ಅಂದ್ರೆ ಸಮಸ್ಯೆನ ಪರಿಹಾರ ಮಾಡಿಕೊಳ್ಳುವವರೆಗೂ 1 ವಾರದ ತನಕ ಆರ್ಗ್ಯೂ ಮಾಡ್ತಾ ಇದ್ರು, ವಾದ ಮಾಡ್ತಾ ಇದ್ರು. ಸೊ 1 ವಾರದ ತನಕ ಆರ್ಗ್ಯೂ ಮಾಡ್ತಾ ಇದ್ರು, ಅಷ್ಟರ ನಂತರ ಅವರು ತಮ್ಮ ಇಶ್ಯೂನ ಸಮಸ್ಯೆನ ಬಗೆಹರಿಸ್ಕೊಂಡ್ರು. ಸೊ ಇದು ಮೊದಲನೇ ಆಕ್ಷನ್, ನಡೀತಾ ಇದ್ದ ಆಕ್ಷನ್. ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಿದೀವಿ. ವಿ ಹ್ಯಾಡ್ ಬೀನ್ ಮೀಟಿಂಗ್ ರೆಗ್ಯುಲರ್ಲಿ ಟು ಡಿಸ್ಕಸ್ ದ ಪ್ರಾಜೆಕ್ಟ್. ನಾವು ಪ್ರಾಜೆಕ್ಟ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ರೆಗ್ಯುಲರ್ ಆಗಿ ನಾವು ಮೀಟ್ ಆಗ್ತಾ ಇದ್ವಿ. ಅರ್ಥ ಆಯ್ತಲ್ವಾ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವ ಸಂದರ್ಭಗಳಲ್ಲಿ ಯೂಸ್ ಆಗುತ್ತೆ ಅಂತ? ಪಾಸ್ಟ್ ಅಲ್ಲಿ ಒಂದು ಆಕ್ಷನ್ ನಡೆದಿರುತ್ತೆ, ಅದಕ್ಕೂ ಮುಂಚೆ ಇನ್ನೊಂದು ಆಕ್ಷನ್ ನಡೀತಾ ಇತ್ತು ಅಂತ ಹೇಳೋದಕ್ಕೆ. ನೆಕ್ಸ್ಟ್, ಈ ಟೆನ್ಸ್ ಅಲ್ಲಿ ಸೆಂಟೆನ್ಸ್ ನ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಅಫರ್ಮೇಟಿವ್ ಸೆಂಟೆನ್ಸಸ್ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಗಳಲ್ಲಿ ಸಬ್ಜೆಕ್ಟ್ ಹ್ಯಾಡ್ ಬೀನ್ ಅಂದ್ರೆ ಹೆಲ್ಪಿಂಗ್ ವರ್ಬ್, ಅದಾದ ನಂತರ ವರ್ಬ್ನ ING ಫಾರ್ಮ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರೀತಾರೆ ವರ್ಬ್ನ ING ಫಾರ್ಮ್ಗೆ. ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲ, ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ V3 ಈಟನ್. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ವರ್ಬ್ನ ING ಫಾರ್ಮ್, ಈಟಿಂಗ್, ರನ್ನಿಂಗ್, ವೇಟಿಂಗ್, ಈ ತರ. ಇದಕ್ಕೆ ಎಕ್ಸಾಂಪಲ್ ನೋಡಿ, ಪಾಸಿಟಿವ್ ಸೆಂಟೆನ್ಸ್ಗೆ ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ 30 minutes. ಇಲ್ಲಿ ಅದರ ನಂತರ ನಡೆದಿರುವಂತಹ ಒಂದು ಆಕ್ಷನ್ ಅನ್ನ ಆಡ್ ಮಾಡಬೇಕು.
ನಾನು 30 ನಿಮಿಷಗಳವರೆಗೆ ಬಸ್ಗೆ ಕಾಯ್ತಾ ಇದ್ದೆ ನೀನ್ ಬರೋದಕ್ಕೆ ಮುಂಚೆ. ಹೀಗೆ ಇನ್ನೊಂದು ನೆಕ್ಸ್ಟ್ ನಡೆದಿರುವಂತಹ ಆಕ್ಷನ್ ಅನ್ನ ಇಲ್ಲಿ ಸೇರಿಸಬೇಕು. ದೇ ಹ್ಯಾಡ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ ದ ಮ್ಯಾಚ್ ಸಿನ್ಸ್ ಮಾರ್ನಿಂಗ್. ಅವ್ರು ಬೆಳಗ್ಗೆಯಿಂದ ಮ್ಯಾಚ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇಲ್ಲೂ ಕೂಡ ಸೇಮ್ ಅದರ ನಂತರ ಏನೊಂದು ಆಕ್ಷನ್ ನಡೀತೋ ಅದನ್ನ ಇಲ್ಲಿ ಆಡ್ ಮಾಡಬೇಕು. ಸೊ ಇದು ಮೊದಲಿಗೆ ನಡೆದಿರೋ ಆಕ್ಷನ್ ಆಗಿರೋದಕ್ಕೆ ಇದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಿದೀವಿ. ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಸ್ಟ್ರಕ್ಚರ್ ನೋಡೋದಾದ್ರೆ ಸಬ್ಜೆಕ್ಟ್ ಹ್ಯಾಡ್ ನಾಟ್ ಬೀನ್. ಹ್ಯಾಡ್ ಬೀನ್ ನಾಟ್ ಅಲ್ಲ, ಇದೇ ಮಿಸ್ಟೇಕ್ ಮಾಡೋದು ನಾವು, ಹ್ಯಾಡ್ ನಾಟ್ ಬೀನ್. ಅದಾದ್ಮೇಲೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂದ್ರೆ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್. ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ 30 minutes. ನಾನು 30 ನಿಮಿಷಗಳವರೆಗೆ ವೇಟ್ ಮಾಡ್ತಾ ಇರಲಿಲ್ಲ ಬಸ್ಸಿಗೋಸ್ಕರ. ದೇ ಹ್ಯಾಡ್ ನಾಟ್ ಬೀನ್ ಪ್ರಾಕ್ಟೀಸಿಂಗ್ ಫಾರ್ ದ ಮ್ಯಾಚ್ ಸಿನ್ಸ್ ಮಾರ್ನಿಂಗ್. ಅವ್ರು ಬೆಳಗ್ಗೆಯಿಂದ ಮ್ಯಾಚ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ. ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಲ್ಲಿ ಅಂದ್ರೆ ಕ್ವಶನ್ ಮಾಡುವಾಗ ಹ್ಯಾಡ್ ಸಬ್ಜೆಕ್ಟ್ ಬೀನ್ ಪ್ಲಸ್ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್. ಹ್ಯಾಡ್ ಯು ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ ಅ ಲಾಂಗ್ ಟೈಮ್. ನೀನು ಬಸ್ಗೋಸ್ಕರ ತುಂಬಾ ಸಮಯದವರೆಗೆ ವೇಟ್ ಮಾಡ್ತಾ ಇದೆಯಾ. ಹ್ಯಾಡ್ ದೇ ಬೀನ್ ಪ್ರಾಕ್ಟೀಸಿಂಗ್ ಫಾರ್ ದ ಮ್ಯಾಚ್ ಸಿನ್ಸ್ ಮಾರ್ನಿಂಗ್. ಅವ್ರು ಬೆಳಗ್ಗೆಯಿಂದ ಮ್ಯಾಚ್ಗೋಸ್ಕರ ಪ್ರಾಕ್ಟೀಸ್ ಮಾಡ್ತಾ ಇದ್ರಾ. ಇದು ಇಂಟ್ರೋಗೇಟಿವ್ ಸೆಂಟೆನ್ಸಸ್. ನೆಕ್ಸ್ಟ್ ಕ್ವಶನ್ ವರ್ಡ್ ಅನ್ನ ಹಾಕಿ ಸೆಂಟೆನ್ಸ್ ಮಾಡುವಾಗ ಮೊದಲಿಗೆ WH ವರ್ಡ್ ಬರುತ್ತೆ ಅಂದ್ರೆ ಕ್ವಶನ್ ವರ್ಡ್ ಬರುತ್ತೆ. ನೆಕ್ಸ್ಟ್ ಹ್ಯಾಡ್ ಸಬ್ಜೆಕ್ಟ್ ಬೀನ್ ಅಂಡ್ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್. ವೈ ಹ್ಯಾಡ್ ಶಿ ಬೀನ್ ಕ್ರೈಯಿಂಗ್ ಫಾರ್ ಸೋ ಲಾಂಗ್. ತುಂಬಾ ಸಮಯದವರೆಗೆ ಅವಳು ಯಾಕೆ ಅಳ್ತಾ ಇದ್ಲು. ವೇರ್ ಹ್ಯಾಡ್ ದೇ ಬೀನ್ ಲಿವಿಂಗ್ ಬಿಫೋರ್ ದೇ ಮೂಡ್ ಹಿಯರ್. ಅವ್ರು ಇಲ್ಲಿ ಬರೋದಕ್ಕೆ ಮುಂಚೆ ಎಲ್ಲಿ ವಾಸ ಮಾಡ್ತಾ ಇದ್ರು. ಓಕೆನಾ, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಸ್ಟ್ರಕ್ಚರ್. ನೆಕ್ಸ್ಟ್ ಇದರಲ್ಲಿ ಕಾಮನ್ ಆಗಿ ಟೈಮ್ ಎಕ್ಸ್ಪ್ರೆಷನ್ಸ್ ಯಾವ್ದು ಯೂಸ್ ಆಗುತ್ತೆ. ಸಿನ್ಸ್ ಅಂದ್ರೆ ಒಂದು ಡ್ಯೂರೇಷನ್ ಹೇಳುವಾಗ ಶಿ ಹ್ಯಾಡ್ ಬೀನ್ ವರ್ಕಿಂಗ್ ಸಿನ್ಸ್ 9 AM. ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅನ್ನ ಹೇಳ್ತಾ ಇದೀವಿ, ಹಾಗಾಗಿ ಸಿನ್ಸ್ 9 ಗಂಟೆಯಿಂದ ಅವಳು ವರ್ಕ್ ಮಾಡ್ತಾ ಇದ್ಲು. ನೆಕ್ಸ್ಟ್ ಫಾರ್ ಒಂದು ಡ್ಯೂರೇಷನ್ ಹೇಳುವಾಗ ದೇ ಹ್ಯಾಡ್ ಬೀನ್ ಟಾಕಿಂಗ್ ಫಾರ್ ಎನ್ ಅವರ್. ಅವರು ಒಂದು ತಾಸುವರೆಗೆ ಮಾತಾಡ್ತಾ ಇದ್ರು. ಬೈ ದ ಟೈಮ್ ವಿ ಅರೈವ್ಡ್ ಹಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ 20 minutes. ನಾವು ಬರೋ ಟೈಮಲ್ಲಿ ಅವನು 20 ನಿಮಿಷಗಳವರೆಗೆ ವೇಟ್ ಮಾಡ್ತಾ ಇದ್ದ. ಹಾಗೆ ಒಂದು ಡ್ಯೂರೇಷನ್ ನ ಎಂಫಸೈಸ್ ಮಾಡಿ ಹೇಳಬೇಕು ಅಂದ್ರೆ, ಒತ್ತು ಕೊಟ್ಟು ಹೇಳಬೇಕು ಅಂದ್ರೆ ಆಲ್ ಡೇ, ನೈಟ್, ವೀಕ್ ಇದು ಯೂಸ್ ಆಗುತ್ತೆ. ಇಡೀ ದಿನ, ಇಡೀ ರಾತ್ರಿ, ಇಡೀ ವಾರ ಈ ತರ. ಇಟ್ ಹ್ಯಾಡ್ ಬೀನ್ ರೈನಿಂಗ್ ಆಲ್ ಡೇ. ಇಡೀ ದಿನ ಮಳೆ ಬರ್ತಾ ಇತ್ತು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಯೂಸ್ ಮಾಡುವಾಗ ಕಾಮನ್ ಮಿಸ್ಟೇಕ್ಸ್ ಅನ್ನ ಯಾವ್ದು ಮಾಡ್ತೀವಿ ಅಂತ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆರಡರ ನಡುವೆ ಕನ್ಫ್ಯೂಸ್ ಮಾಡ್ಕೋತೀವಿ. ಐ ವಾಸ್ ವೇಟಿಂಗ್ ಫಾರ್ ದ ಬಸ್ ಫಾರ್ 30 minutes ಬಿಫೋರ್ ಇಟ್ ಕೇಮ್. ಆ ಬಸ್ ಬರೋದಕ್ಕೆ ಮುಂಚೆ ನಾನು 30 minutes ವರೆಗೆ ವೇಟ್ ಮಾಡ್ತಾ ಇದ್ದೆ. ಸೊ ಮೊದಲನೇ ಆಕ್ಷನ್ ಈ ತರ ಆಗ್ತಾ ಇತ್ತು ಅಂತ ಹೇಳೋದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಬೇಕು. ಬಟ್ ಇಲ್ಲಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ, ಹಾಗಾಗಿ ಈ ಸೆಂಟೆನ್ಸ್ ರಾಂಗ್. ಯಾವ್ದು ಸರಿಯಾಗಿರುತ್ತೆ, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ದ ಬಸ್ ಫಾರ್ 30 minutes ಬಿಫೋರ್ ಇಟ್ ಕೇಮ್. ಅದು ಬರೋದಕ್ಕೆ ಮುಂಚೆ ನಾನು 30 ನಿಮಿಷಗಳವರೆಗೆ ವೇಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಎಕ್ಸ್ಪ್ರೆಷನ್ಸ್ ಅನ್ನ ತಪ್ಪಾಗಿ ಯೂಸ್ ಮಾಡೋದು. ದೇ ಹ್ಯಾಡ್ ಬೀನ್ ಸ್ಟಡಿಂಗ್ 2 hours. ಇಲ್ಲಿ ನೋಡಿ ಈ ಡ್ಯೂರೇಷನ್ ಗಿಂತ ಮುಂಚೆ ಫಾರ್ ಬರ್ಬೇಕಲ್ವಾ, ಅದನ್ನ ಹೇಳದೇ ಇರೋದು. ದೇ ಹ್ಯಾಡ್ ಬೀನ್ ಸ್ಟಡಿಂಗ್ ಫಾರ್ 2 hours. ಅವರು 2 ತಾಸುಗಳವರೆಗೆ ಓದ್ತಾ ಇದ್ರು. ನೆಕ್ಸ್ಟ್ ಒನ್ ಪ್ರೆಸೆಂಟ್ ಪಾರ್ಟಿಸಿಪಲ್ ನ ಯೂಸ್ ಮಾಡದೇ ಇರೋದು. ಅಂದ್ರೆ ING ಫಾರ್ಮ್ ಅಲ್ಲಿ ಇರುವ ವರ್ಬ್ ಅನ್ನ ಯೂಸ್ ಮಾಡ್ಬೇಕಲ್ವಾ ಕಂಟಿನ್ಯೂಸ್ ಅಂತ ಬಂದಾಗ, ಅದನ್ನ ಮಾಡದೇ ಇರೋದು. ಉದಾಹರಣೆಗೆ ಶಿ ಹ್ಯಾಡ್ ಬೀನ್ ಟು ಕ್ರೈ ಫಾರ್ ಎನ್ ಅವರ್. ಇಲ್ಲಿ ನೋಡಿ ING ಫಾರ್ಮ್ ಅಲ್ಲಿ ಇರುವಂತ ವರ್ಬ್ ಬಂದಿಲ್ಲ, ಹಾಗಾಗಿ ಇದು ರಾಂಗ್. ಶಿ ಹ್ಯಾಡ್ ಬೀನ್ ಕ್ರೈಯಿಂಗ್ ಫಾರ್ ಎನ್ ಅವರ್. 1 ತಾಸುವರೆಗೆ ಅವಳು ಅಳ್ತಾ ಇದ್ಲು. ಅದೇ ತರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಓವರ್ ಯೂಸ್ ಕೂಡ ಮಾಡಬಾರ್ದು. ಅಂದ್ರೆ ಡ್ಯೂರೇಷನ್ ಇಂಪಾರ್ಟೆಂಟ್ ಇಲ್ಲದೆ ಇದ್ದಾಗ ನಾವು ಅದನ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಳಬಾರ್ದು. ಓಕೆನಾ. ನೆಕ್ಸ್ಟ್ ಒಂದೊಂದೇ ಸಬ್ಜೆಕ್ಟ್ ಅನ್ನ ತಗೊಂಡು ಅದಕ್ಕೆ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ಐ ಅಂದ್ರೆ ನಾನು. ಐ ಹ್ಯಾಡ್ ಬೀನ್ ರೀಡಿಂಗ್ ಅ ನಾವೆಲ್ ಫಾರ್ 2 hours ಬಿಫೋರ್ ದ ಲೈಟ್ಸ್ ವೆಂಟ್ ಔಟ್. ಕರೆಂಟ್ ಹೋಗೋದಕ್ಕೆ ಮುಂಚೆ ನಾನು 2 ತಾಸುಗಳವರೆಗೆ ಒಂದು ನಾವೆಲ್ ಅನ್ನ ಓದ್ತಾ ಇದ್ದೆ. ಅರ್ಥ ಆಯ್ತಾ? ಕರೆಂಟ್ ಹೋಗೋದಕ್ಕೆ ಮುಂಚೆ ನಾನು 2 ತಾಸುಗಳವರೆಗೆ ಒಂದು ನಾವೆಲ್ ಅನ್ನ ಓದ್ತಾ ಇದ್ದೆ. ಐ ಹ್ಯಾಡ್ ನಾಟ್ ಬೀನ್ ಈಟಿಂಗ್ ಎನಿಥಿಂಗ್ ಬಿಫೋರ್ ದ ಪಾರ್ಟಿ. ಪಾರ್ಟಿಗಿಂತ ಮೊದಲು ನಾನು ಏನನ್ನು ತಿಂತಾ ಇರಲಿಲ್ಲ. ಹ್ಯಾಡ್ ಐ ಬೀನ್ ಸ್ಲೀಪಿಂಗ್ ಫಾರ್ ಅ ಲಾಂಗ್ ಟೈಮ್. ನಾನು ತುಂಬಾ ಸಮಯದವರೆಗೆ ನಿದ್ರೆ ಮಾಡ್ತಾ ಇದ್ನ. ಯು ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ಅಂದ್ರೆ ನೀನು ಅಥವಾ ನೀವು. ಯು ಹ್ಯಾಡ್ ಬೀನ್ ಸ್ಟಡಿಂಗ್ ಫಾರ್ ದ ಟೆಸ್ಟ್ ಫಾರ್ ಡೇಸ್ ಬಿಫೋರ್ ಇಟ್ ವಾಸ್ ಕ್ಯಾನ್ಸಲ್ಡ್. ಆ ಎಕ್ಸಾಮ್ ಕ್ಯಾನ್ಸಲ್ ಆಗೋದಕ್ಕಿಂತ ಮುಂಚೆ ದಿನಗಟ್ಟಲೆ ನೀನು ಟೆಸ್ಟ್ಗೋಸ್ಕರ ಓದ್ತಾ ಇದ್ದೆ. ಯು ಹ್ಯಾಡ್ ನಾಟ್ ಬೀನ್ ಹೆಲ್ಪಿಂಗ್ ಯುವರ್ ಟೀಮ್ ವಿತ್ ದ ಪ್ರಾಜೆಕ್ಟ್. ಪ್ರಾಜೆಕ್ಟ್ ಅಲ್ಲಿ ನೀನು ನಿನ್ನ ಟೀಮ್ಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ. ಹ್ಯಾಡ್ ಯು ಬೀನ್ ವರ್ಕಿಂಗ್ ಲೇಟ್ ಎವ್ರಿ ನೈಟ್. ಪ್ರತಿ ರಾತ್ರಿ ಕೂಡ ತಡವಾಗಿ ವರ್ಕ್ ಮಾಡ್ತಾ ಇದೆಯಾ. ನೆಕ್ಸ್ಟ್ ವಿ ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ಅಂದ್ರೆ ನಾವು. ವಿ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ದಿ ಇವೆಂಟ್ ಫಾರ್ ವೀಕ್ಸ್ ಬಿಫೋರ್ ಇಟ್ ವಾಸ್ ಪೋಸ್ಟ್ಪೋನ್. ಆ ಇವೆಂಟ್ ಪೋಸ್ಟ್ಪೋನ್ ಆಗೋದಕ್ಕೆ ಮುಂಚೆ 1 ವಾರದವರೆಗೆ ಆ ಇವೆಂಟಿಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ವಿ. ವಿ ಹ್ಯಾಡ್ ನಾಟ್ ಬೀನ್ ರಿಹರ್ಸಿಂಗ್ ಫಾರ್ ದ ಪ್ಲೇ ಪ್ರಾಪರ್ಲಿ. ನಾವು ನಾಟಕಕ್ಕೋಸ್ಕರ ಸರಿಯಾಗಿ ರಿಹರ್ಸಲ್ ಮಾಡ್ತಾ ಇರಲಿಲ್ಲ. ಹ್ಯಾಡ್ ವಿ ಬೀನ್ ಪ್ರಾಕ್ಟೀಸಿಂಗ್ ಎನಫ್ ಫಾರ್ ದ ಕಾಂಪಿಟೇಷನ್. ಕಾಂಪಿಟೇಷನ್ಗೋಸ್ಕರ ನಾವು ಸಾಕಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ವಾ. ನೆಕ್ಸ್ಟ್ ದೇ ನ ಸಬ್ಜೆಕ್ಟ್ ಆಗಿ ತಗೊಂಡಾಗ ಅಂದ್ರೆ ಅವರು. ದೇ ಹ್ಯಾಡ್ ಬೀನ್ ಲಿವಿಂಗ್ ಇನ್ ದ ಸೇಮ್ ಹೌಸ್ ಫಾರ್ ಇಯರ್ಸ್ ಬಿಫೋರ್ ಮೂವಿಂಗ್ ಔಟ್. ಅವ್ರು ಹೋಗೋದಕ್ಕೆ ಮುಂಚೆ ವರ್ಷಗಳವರೆಗೆ ಅವರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ದೇ ಹ್ಯಾಡ್ ನಾಟ್ ಬೀನ್ ಅಟೆಂಡಿಂಗ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಅವರು ರೆಗ್ಯುಲರ್ ಆಗಿ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇರಲಿಲ್ಲ. ಹ್ಯಾಡ್ ದೇ ಬೀನ್ ಸ್ಟೇಯಿಂಗ್ ಇನ್ ದ ಸೇಮ್ ಸಿಟಿ ಫಾರ್ ಅ ಲಾಂಗ್ ಟೈಮ್. ತುಂಬಾ ಸಮಯದವರೆಗೆ ಅವರು ಒಂದೇ ಸಿಟಿಯಲ್ಲಿ ಉಳ್ಕೊಂಡಿದ್ರ, ಸ್ಟೇ ಮಾಡಿದ್ರ.
ನೆಕ್ಸ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ he she it. He had been jogging every morning before his knee injury. ಅವನ ಮೊಣಕಾಲು ಇಂಜುರಿ ಆಗೋಕ್ಕೂ ಮುಂಚೆ ಅದಕ್ಕೂ ಮೊದಲು ಪ್ರತಿದಿನ ಬೆಳಿಗ್ಗೆ ಅವನು ಜಾಗ್ ಮಾಡ್ತಾ ಇದ್ದ. She had not been cooking much before the cooking classes. ಕುಕಿಂಗ್ ಕ್ಲಾಸಸ್ಗೂ ಮುಂಚೆ ಅವಳು ಜಾಸ್ತಿ ಅಡುಗೆ ಮಾಡ್ತಾ ಇರಲಿಲ್ಲ. Had it been snowing all day before the roads were clear? ರೋಡ್ ಕ್ಲಿಯರ್ ಆಗೋದಕ್ಕೆ ಮೊದಲು ಇಡೀ ದಿನ ಸ್ನೋ ಬೀಳ್ತಾ ಇತ್ತಾ? ನೆಕ್ಸ್ಟ್ ವ್ಯಕ್ತಿಗಳ ಹೆಸರನ್ನ ತಗೊಂಡಾಗ ಸಬ್ಜೆಕ್ಟ್ ಆಗಿ ರವಿ ಆರ್ ರಾಧಾ. ರವಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಸ್ ಟರ್ನ್ ಫಾರ್ ಅವರ್ಸ್. ರವಿ ತನ್ನ ಸರದಿಗೋಸ್ಕರ ತಾಸುಗಟ್ಟಲೆ ಕಾಯ್ತಾ ಇದ್ದ. ರಾಧಾ ಹ್ಯಾಡ್ ನಾಟ್ ಬೀನ್ ಟಾಕಿಂಗ್ ಟು ಎನಿವನ್ ಬಿಫೋರ್ ದ ಮೀಟಿಂಗ್. ಮೀಟಿಂಗ್ಗೆ ಮೊದಲು ರಾಧಾ ಯಾರ ಜೊತೆಗೂ ಮಾತಾಡ್ತಾ ಇರಲಿಲ್ಲ. ಹ್ಯಾಡ್ ರವಿ ಬೀನ್ ಪ್ರಾಕ್ಟಿಸಿಂಗ್ ಈ ಸ್ಪೀಚ್ ಬಿಫೋರ್ ದಿ ಇವೆಂಟ್. ಇವೆಂಟ್ಗಿಂತ ಮೊದಲು ರವಿ ತನ್ನ ಭಾಷಣವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ನ. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಮ್ಮ ಡೈಲಿ ಲೈಫಲ್ಲಿ ಕಾಮನ್ ಆಗಿ ಯೂಸ್ ಆಗದೆ ಇದ್ರೂ ಕೂಡ ಅದರ ಬಗ್ಗೆ ಒಂದು ನಾಲೆಜ್ ಇರಬೇಕು. ಯಾವ ಸಂದರ್ಭಗಳಲ್ಲಿ ಯೂಸ್ ಆಗುತ್ತೆ, ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅನ್ನೋದು ಅರ್ಥ ಆಯ್ತಲ್ವಾ? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ನೋಡೋಣ. ಅಗೇನ್ ಒಂದು ಸ್ಮಾಲ್ ಸ್ಟೋರಿ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ ಅಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು ನೋಡ್ದೇನೆ. ಸ್ಟೋರಿ ಏನಿದೆ ಅಂತ ನೋಡೋದಾದ್ರೆ, ಅ ಡೇ ಬಿಫೋರ್ ದ ಬಿಗ್ ಇವೆಂಟ್. ಆ ದೊಡ್ಡ ಕಾರ್ಯಕ್ರಮಕ್ಕೂ ಮುಂಚೆ ಯಾವ ತರ ಪ್ರಿಪರೇಷನ್ ಆಗ್ತಾ ಇತ್ತು, ಏನೇನ್ ಮಾಡ್ತಾ ಇದ್ವಿ ಅಂತ ಹೇಳೋದಕ್ಕೆ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ. ಐ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫಾರ್ ದ ಕಲ್ಚರಲ್ ಇವೆಂಟ್ ಎಟ್ ಮೈ ಕಾಲೇಜ್ ಫಾರ್ ವೀಕ್ಸ್. ನನ್ನ ಕಾಲೇಜಲ್ಲಿ ನಾನು ಕಲ್ಚರಲ್ ಇವೆಂಟ್ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೋಸ್ಕರ ಒಂದು ವಾರಗಳವರೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಟ್ ವಾಸ್ ಅನ್ ಎಕ್ಸೈಟಿಂಗ್ ಟೈಮ್ ಬಿಕಾಸ್ ಎವ್ರಿ ಒನ್ ಹ್ಯಾಡ್ ಬೀನ್ ವರ್ಕಿಂಗ್ ಸೋ ಹಾರ್ಡ್ ಟು ಮೇಕ್ ದಿ ಇವೆಂಟ್ ಅ ಸಕ್ಸಸ್. ಇದೊಂದು ಎಕ್ಸೈಟಿಂಗ್ ಟೈಮ್ ಆಗಿತ್ತು, ಯಾಕಂದ್ರೆ ಆ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು. ಬಿಫೋರ್ ದಿ ಇವೆಂಟ್ ಸ್ಟಾರ್ಟೆಡ್ ಐ ಹ್ಯಾಡ್ ಬೀನ್ ಪ್ರಾಕ್ಟೀಸಿಂಗ್ ಮೈ ಸ್ಪೀಚ್ ಎವ್ರಿ ಈವ್ನಿಂಗ್. ಆ ಇವೆಂಟ್ ಸ್ಟಾರ್ಟ್ ಆಗೋದಕ್ಕೂ ಮೊದಲು ನಾನು ಪ್ರತಿದಿನ ಸಂಜೆ ನನ್ನ ಸ್ಪೀಚ್ ಅನ್ನ ಅಂದ್ರೆ ಭಾಷಣವನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮೈ ಫ್ರೆಂಡ್ಸ್ ಅಂಡ್ ಐ ಹ್ಯಾಡ್ ಬೀನ್ ಮೀಟಿಂಗ್ ಎಟ್ ದಿ ಆಡಿಟೋರಿಯಂ ಟು ರಿಹರ್ಸ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಆಡಿಟೋರಿಯಂ ಅಲ್ಲಿ ಮೀಟ್ ಆಗ್ತಾ ಇದ್ವಿ. ರವಿ ಹ್ಯಾಡ್ ಬೀನ್ ಮ್ಯಾನೇಜಿಂಗ್ ದ ಸೌಂಡ್ ಸಿಸ್ಟಮ್ ವೈಲ್ ರಾಧಾ ಹ್ಯಾಡ್ ಬೀನ್ ಡೆಕೋರೇಟಿಂಗ್ ದ ಸ್ಟೇಜ್ ವಿತ್ ಬ್ಯೂಟಿಫುಲ್ ಫ್ಲವರ್ಸ್. ರವಿ ಏನ್ ಮಾಡ್ತಾ ಇದ್ದ? ಸೌಂಡ್ ಸಿಸ್ಟಮ್ ಅನ್ನ ಮ್ಯಾನೇಜ್ ಮಾಡ್ತಾ ಇದ್ದ, ಆದರೆ ರಾಧಾ ಸುಂದರವಾದ ಹೂಗಳನ್ನ ಹಾಕಿ ಸ್ಟೇಜ್ ಅನ್ನ ಡೆಕೋರೇಟ್ ಮಾಡ್ತಾ ಇದ್ಲು. ದ ಎಂಟೈರ್ ಟೀಮ್ ವಾಸ್ ಡೆಡಿಕೇಟೆಡ್, ಅಂದ್ರೆ ಆ ಟೀಮ್ ಅಲ್ಲಿರುವಂತಹ ಎಲ್ಲರೂ ಕೂಡ ಡೆಡಿಕೇಟೆಡ್ ಆಗಿದ್ರು. ವಿ ಹ್ಯಾಡ್ ಬೀನ್ ಪ್ಲಾನಿಂಗ್ ದಿ ಇವೆಂಟ್ ಫಾರ್ ಮಂತ್ಸ್ ಅಂಡ್ ಇಟ್ ವಾಸ್ ಫೈನಲಿ ಕಮಿಂಗ್ ಟುಗೆದರ್. ತಿಂಗಳಾನುಗಟ್ಲೆ ನಾವು ಆ ಇವೆಂಟ್ ಅನ್ನ ಪ್ಲಾನ್ ಮಾಡ್ತಾ ಇದ್ವಿ, ಕೊನೆಗೂ ಆ ಕಾರ್ಯಕ್ರಮ ಬರ್ತಾ ಇತ್ತು. ಮೈ ಯಂಗರ್ ಬ್ರದರ್ ಹ್ಯಾಡ್ ಬೀನ್ ಹೆಲ್ಪಿಂಗ್ ಮೀ ವಿತ್ ಮೈ ಕಾಸ್ಟ್ಯೂಮ್ ಅಂಡ್ ಮೈ ಮಾಮ್ ಹ್ಯಾಡ್ ಬೀನ್ ಗಿವಿಂಗ್ ಮಿ ಅಡ್ವೈಸ್ ಆನ್ ಹೌ ಟು ಡೆಲಿವರ್ ಮೈ ಲೈನ್ಸ್ ಕಾನ್ಫಿಡೆಂಟ್ಲಿ. ನನ್ನ ಬ್ರದರ್ ಹೇಗೆ ಹೆಲ್ಪ್ ಮಾಡ್ತಾ ಇದ್ದ? ನನ್ನ ಕಾಸ್ಟ್ಯೂಮ್ ಹೇಗಿರ್ಬೇಕು, ನನ್ನ ಡ್ರೆಸ್ ಹೇಗಿರ್ಬೇಕು ಅನ್ನೋದನ್ನ ಹೆಲ್ಪ್ ಮಾಡ್ತಾ ಇದ್ದ. ಅಮ್ಮ ಹೇಗೆ ಹೆಲ್ಪ್ ಮಾಡ್ತಾ ಇದ್ಲು? ಭಾಷಣವನ್ನ ಮಾಡುವಾಗ ಹೇಗೆ ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸದಿಂದ ಹೇಗೆ ಮಾತಾಡೋದು ಅನ್ನೋದಕ್ಕೆ ಅಡ್ವೈಸ್ ಮಾಡ್ತಾ ಇದ್ಲು, ಸಲಹೆಯನ್ನು ಕೊಡ್ತಾ ಇದ್ಲು. ಆನ್ ದ ಡೇ ಆಫ್ ದಿ ಇವೆಂಟ್ ದ ಪ್ರಿನ್ಸಿಪಲ್ ಸೆಡ್ ದಟ್ ಶಿ ಹ್ಯಾಡ್ ಬೀನ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ ಇವೆಂಟ್ ದಿನ ಪ್ರಿನ್ಸಿಪಲ್ ಏನ್ ಹೇಳ್ತಾರೆ? ನಾ ಈ ದಿನಕ್ಕೋಸ್ಕರ ಎದುರು ನೋಡ್ತಾ ಇದ್ದೆ ಅಂತ ಹೇಳ್ತಾರೆ. ದ ಆಡಿಯನ್ಸ್ ಹ್ಯಾಡ್ ಬೀನ್ ವೇಟಿಂಗ್ ಈಗರ್ಲಿ ಫಾರ್ ದ ಪರ್ಫಾರ್ಮೆನ್ಸಸ್ ಟು ಬಿಗಿನ್. ಆಡಿಯನ್ಸ್ ಅಂದ್ರೆ ಪ್ರೇಕ್ಷಕರು ಕೂಡ ಯಾವಾಗ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗತ್ತೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ರು. ಬೈ ದ ಟೈಮ್ ದಿ ಇವೆಂಟ್ ಸ್ಟಾರ್ಟೆಡ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಆ ಇವೆಂಟ್ ಸ್ಟಾರ್ಟ್ ಆಗುವಾಗ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿತ್ತು. ಐ ಫೆಲ್ಟ್ ಪ್ರೌಡ್ ಬಿಕಾಸ್ ವಿ ಹ್ಯಾಡ್ ಬೀನ್ ವರ್ಕಿಂಗ್ ಟೈರ್ಲೆಸ್ಲಿ ಅಂಡ್ ಇಟ್ ಶೋಡ್. ನನಗೆ ಹೆಮ್ಮೆ ಅನಿಸ್ತಾ ಇತ್ತು, ಯಾಕಂದ್ರೆ ಅದಕ್ಕೋಸ್ಕರ ನಾವು ವಿಶ್ರಾಂತಿ ಇಲ್ದೇನೆ ಕೆಲಸ ಮಾಡ್ತಾ ಇದ್ವಿ. ಅಂಡ್ ಇಟ್ ಶೋಡ್ ಅಂದ್ರೆ ನಾವೆಷ್ಟು ಶ್ರಮ ಹಾಕಿದ್ವಿ ಅನ್ನೋದು ಅವತ್ತು ಗೊತ್ತಾಗ್ತಾ ಇತ್ತು. ಓಕೆನಾ? ನೀವಿಲ್ಲಿ ಫೋಕಸ್ ಮಾಡಬೇಕಾಗಿರೋದು ಎಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಆಗಿದೆ ಅನ್ನೋದು. ಹ್ಯಾಡ್ ಬೀನ್ ಲುಕಿಂಗ್, ಹ್ಯಾಡ್ ಬೀನ್ ವೇಟಿಂಗ್, ಹ್ಯಾಡ್ ಬೀನ್ ವರ್ಕಿಂಗ್, ಹ್ಯಾಡ್ ಬೀನ್ ಮೀಟಿಂಗ್, ಹ್ಯಾಡ್ ಬೀನ್ ಹೆಲ್ಪಿಂಗ್, ಹ್ಯಾಡ್ ಬೀನ್ ಪ್ಲಾನಿಂಗ್, ಇವೆಲ್ಲವೂ ಕೂಡ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರುವಂತಹ ವಾಕ್ಯಗಳು. ಇವಾಗ ನಿಮ್ ಕೆಲಸ ಏನು? ಈ ಸ್ಟೋರಿಯನ್ನು ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ನಾನು ಮೊದಲೇ ಹೇಳಿದಾಗೆ ಇಡೀ ಸ್ಟೋರಿಯನ್ನ ಒಮ್ಮೆ ರೆಕಾರ್ಡ್ ಮಾಡಿದ್ರು ಓಕೆ, ಇಲ್ಲ ಕಷ್ಟ ಆಗತ್ತೆ ಅಂದ್ರೆ ಒಂದೊಂದೇ ಪ್ಯಾರಾನ ಪ್ರಾಕ್ಟೀಸ್ ಮಾಡಿ ಅದನ್ನ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ನೀವು ಮೊದಲನೇ ಲೆಸನ್ ಇಂದ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡ್ತಾ ಇದ್ರೆ ನಿಮ್ಗೆ ಹೋಲ್ ಸ್ಟೋರಿಯನ್ನ ನೆನ್ಪಿಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡೋದು ಕಷ್ಟ ಆಗಲ್ಲ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಿಂಪಲ್ ಇರ್ತಿದ್ವು, ಲೆಸನ್ಸ್ ಮುಗಿತಾ ಬಂದ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿ ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರಲ್ಲಿ ಯಾವುದೇ ಡೌಟ್ ಇದ್ರೂ ಕೂಡ ನೀವು ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಬಹುದು. ಇಲ್ಲಿಗೆ ಪ್ರೆಸೆಂಟ್ ಮತ್ತೆ ಪಾಸ್ಟ್ ಟೆನ್ಸ್ ಗಳು ಕಂಪ್ಲೀಟ್ ಆಗಿದೆ. ಪ್ರೆಸೆಂಟ್ ಅಲ್ಲಿ 4, ಪಾಸ್ಟ್ ಅಲ್ಲಿ 4. ನೆಕ್ಸ್ಟ್ ನಾವು ನೋಡ್ತಾ ಇರೋದು ಫ್ಯೂಚರ್ ಟೆನ್ಸ್ ಬಗ್ಗೆ. ಇದರಲ್ಲೂ ಕೂಡ ಸಿಂಪಲ್ ಫ್ಯೂಚರ್ ಟೆನ್ಸ್ ಹಾಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಉಳಿದಿರೋದು ಎರಡು ಏನಿದೆಯೋ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ನಾವು ಅದನ್ನು ತುಂಬಾ ಕಾಮನ್ ಆಗಿ ಯೂಸ್ ಮಾಡಲ್ಲ ಮಾತಾಡುವಾಗ. ಸ್ಟಿಲ್ ನಾವು ಅದನ್ನ ಡೀಟೇಲ್ ಆಗಿನೇ ನೋಡ್ತೀವಿ. ಅಲ್ಲಿಗೆ ಟೆನ್ಸ್ಗಳ ಬಗ್ಗೆ ಕಂಪ್ಲೀಟ್ ನೋಡಿದ ಹಾಗಾಗುತ್ತೆ. ಓಕೆನಾ? ಆದಷ್ಟು ಬೇಗ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.